ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಶುಭೋದಯ. ಬರ್ತಾ ಇದೆ ಅಪ್ಡೇಟ್, ಬಿಗ್ಗೆಸ್ಟ್ ಅಪ್ಡೇಟು. ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿನೇ ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟು ನಿನ್ನೆ ಹೊಂದಿದ್ದು. ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕಕ್ಕೆ ಒಂದು ಬಿಗ್ಗೆಸ್ಟ್ ಸ್ಟೇಡಿಯಮು ಬರ್ತಾ ಇರೋವಂಥದ್ದು, ಅದು ನಮ್ಮ ಬೆಂಗಳೂರಿಗೇ ಬರ್ತಾ ಇರೋವಂಥದ್ದು. ಇದು ಬಿಗ್ಗೆಸ್ಟ್ ಅಪ್ಡೇಟಾ ಅಥವಾ ಸ್ಯಾಡ್ ಅಪ್ಡೇಟಾ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಪಾಸಿಟಿವ್ ಅಪ್ಡೇಟೇ ಅಂತ ಅನ್ಕೊಬೇಕು, ನೆಗೆಟಿವ್ ಅಪ್ಡೇಟ್ ಏನಲ್ಲ, ಇದು ಪಾಸಿಟಿವ್ ಅಪ್ಡೇಟು. ಯಾಕಂದರೆ ಒಂದು ಹೊಸ ಸ್ಟೇಡಿಯಮು ಕರ್ನಾಟಕಕ್ಕೆ ಬರ್ತಾ ಇದೆ, ಅದು ನಮ್ಮ ಬೆಂಗಳೂರಲ್ಲೇ ಆಗ್ತಾ ಇದೆ. ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿರುವಂಥ ಬೊಮ್ಮಸಂದ್ರ ಸೂರ್ಯನಗರಲ್ಲಿ ಬರ್ತಾ ಇರುವಂಥ ಸ್ಟೇಡಿಯಮ್ಮು ಅಫಿಷಿಯಲಿ ಕರ್ನಾಟಕ ಗೌರ್ಮೆಂಟಿಂದ ಡಿಕ್ಲೇರ್ ಅಂತೂ ಆಗಿದೆ. ಇವಾಗ ಕನ್ಸ್ಟ್ರಕ್ಷನ್ ಆಗಬೇಕು ಅಂತ ಕರ್ನಾಟಕ ಹೌಸಿಂಗ್ ಬೋರ್ಡಿಂದ ಫಂಡ್ ಆಗ್ತಾ ಇರುವಂಥದ್ದು. ಸೊ ಅಪ್ರಾಕ್ಸಿಮೇಟ್ಲಿ 1650 ಕೋಟಿ ಒಂದು ವೆಚ್ಚದಲ್ಲಿ ಬಿಲ್ಡ್ ಆಗ್ತಾ ಇರುವಂಥ ಸ್ಟೇಡಿಯಮ್ಮು ಅಂತ ಅಪ್ಡೇಟ್ ಬಂದಿದೆ. ಇದು ಇಂಡಿಯಾದ ಅತಿ ದೊಡ್ಡ ಸ್ಟೇಡಿಯಂ ಅಲ್ಲ, ನರೇಂದ್ರ ಮೋದಿ ಸ್ಟೇಡಿಯಮು ಬಿಗ್ಗೆಸ್ಟ್ ಕೆಪಾಸಿಟಿ ಇರುವಂಥ ಸ್ಟೇಡಿಯಂ ಆಗಲಿದೆ. 80,000 ಸೀಟಿಂಗ್ ಕೆಪಾಸಿಟಿ ಇರುವಂಥ ಸ್ಟೇಡಿಯಮು 100 ಎಕರ್ಸ್ ಲ್ಯಾಂಡಲ್ಲಿ ಕನ್ಸ್ಟ್ರಕ್ಟ್ ಆಗಲಿದೆ ಅಂತ ಅಫಿಷಿಯಲ್ ಅಪ್ಡೇಟ್ ಅಂತೂ ಬಂದಿದ್ದಾಯಿತು. ಈ ಕನ್ಸ್ಟ್ರಕ್ಷನ್ನು ಇನ್ನೂ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಲ್ಯಾಂಡು ನಿಗದಿಯಾಗಿ ಅಲ್ಲಿ ಅಡಿಗಲ್ಲಿ ಹಾಕಿ ಇನ್ನು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿ, ಇನ್ನು ತುಮಕೂರು ಸ್ಟೇಡಿಯಮು, ಇನ್ನೊಂದು ಮೈಸೂರು ಸ್ಟೇಡಿಯಮು, ಆ ಸ್ಟೇಡಿಯಮ್, ಈ ಸ್ಟೇಡಿಯಮು ಇನ್ನು ಕನ್ಸ್ಟ್ರಕ್ಷನ್ ಅದು ಇದು ಎಲ್ಲ ಇನ್ನೂ ಪೆಂಡಿಂಗಲ್ಲೇ ಇದೆ. ಇದ್ರ ಮಧ್ಯದಲ್ಲಿ ಈ ಒಂದು ಸ್ಟೇಡಿಯಮು 1650 ಕೋಟಿ ವೆಚ್ಚದಲ್ಲಿ ಸ್ಟಾರ್ಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಇದು ಕನ್ಸ್ಟ್ರಕ್ಷನ್ ಆಗುತ್ತೋ, ಯಾವಾಗ ಆಡೋ ಥರ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಇಂಟರ್ನ್ಯಾಷನಲ್ ಸ್ಟೇಡಿಯಮ್. ಇನ್ನೇನಲ್ಲಿ 80,000 ಸೀಟಿಂಗ್ ಕೆಪಾಸಿಟಿ ಅಂತಂದರೆ ಇಂಡಿಯಾದ ಅತಿ ದೊಡ್ಡ ಸ್ಟೇಡಿಯಂ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಆದ ನಂತರ ಇದೇ ಸ್ಟೇಡಿಯಂ ಅಂದರೆ ಒಬ್ಬಿಯಸ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗಲೇಬೇಕು. ಇಲ್ಲಿ ಮೈನ್ ಇಂಟೆನ್ಷನ್ ಏನು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಮ್ಯಾಚ್ಗಳು ಆಗಬಾರದು, ಮೈನ್ ಮುಖ್ಯ ಮ್ಯಾಚ್ಗಳೆಲ್ಲ ಆಗಬಾರದು ಅನ್ನೋ ಥರ ಅನ್ಕೊಂಡಿದ್ರೆ. ಯಾಕಂದರೆ 17 ಎಕರ್ ಲ್ಯಾಂಡಲ್ಲಿರುವಂಥ ಸಿಟಿ ಸೆಂಟ್ರಲ್ ಇರುವಂಥದ್ಕೂ ಸಿಟಿ ಔಟ್ಸ್ಕರ್ಟ್ಸಲ್ಲಿರೋದಕ್ಕೂ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ಅದು 17 ಎಕರ್ ಲ್ಯಾಂಡಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಅದು ಇದು ಎಲ್ಲ ಇಲ್ಲದೇ ಇರೋವಂಥ ಜಾಗ ಒಂಥರ ಆ ಥರ ಬಿಲ್ಡ್ ಆಗೋಗ್ಬಿಟ್ಟಿದೆ. ಮುಂಚೆನೇ ಬಿಲ್ಡ್ ಆಗಿರೋವಂಥದ್ರಿಂದ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ನಾವು ಎಕ್ಸ್ಪ್ಯಾಂಡ್ ಮಾಡೋ ಥರ ಆ ಥರ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ 100 ಎಕರ್ ಲ್ಯಾಂಡಲ್ಲಿ ಈ ಥರ ಒಂದು ಸ್ಟೇಡಿಯಂನ ದೊಡ್ಡದಾಗಿ ಕಟ್ತು ಅಂತ ಅಂದರೆ ಬರೀ ಸ್ಟೇಡಿಯಂ ಮಾತ್ರ ಅಂತಲ್ಲ, ಅದು ಬೇಸಿಕಲಿ ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಹಬ್ ಆಗುತ್ತೆ ಅಂತ ಹೇಳ್ಬೇಕು. ಆ ಒಂದು 100 ಎಕರ್ ಲ್ಯಾಂಡು, ಅದರಲ್ಲಿ 10 ಹಲವು ಇಂಡೋರ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರೋವಂಥ ಸ್ಟೇಡಿಯಂನ ಕಟ್ಟಲಾಗುತ್ತೆ ಅಂತ. ಜೊತೆಗೆ ಮಾಡರ್ನ್ ಜಿಮ್ಸು, ಜೊತೆಗೆ ಟ್ರೈನಿಂಗ್ ಫೆಸಿಲಿಟೀಸು, ಒಲಿಂಪಿಕ್ ಸೈಟ್ಸ್, ಪೂಲ್ಸ್ಗಳು, ಗೆಸ್ಟ್ ಹೌಸ್ಗಳು, ಹೋಟೆಲ್ಸ್ಗಳು, ಹಾಸ್ಟೆಲ್ಸ್ಗಳು, ಸೊ ಇದೆಲ್ಲ ಮಾಡಲಾಗುತ್ತೆ ಈ 100 ಎಕರ್ ಲ್ಯಾಂಡಲ್ಲಿ ಅಂತ ಅಪ್ಡೇಟ್ ಅಂತೂ ಕೊಟ್ಟಿದ್ದಾರೆ. 17 ಎಕರ್ ಲ್ಯಾಂಡ್ ಇಲ್ಲಿರೋದು ಚಿನ್ನಸ್ವಾಮಿ ಸ್ಟೇಡಿಯಮ್ದು. 100 ಎಕರ್ ಲ್ಯಾಂಡ್ ಅಂತಂದರೆ ಸಿಕ್ಕಾಪಟ್ಟೆ ಪಾರ್ಕಿಂಗ್ ಫೆಸಿಲಿಟಿ ಬೇಸಿಕಲಿ ಬಂದ್ಬಿಟ್ಟು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೆವಿ ಅಂದರೆ ಹೆವಿ ಇತ್ತು. ಅಲ್ಲಿ ಕಬ್ಬನ್ ಪಾರ್ಕ್ ಹತ್ರ ತೋರಿಸೋದು, ಅಲ್ಲಿ ತೋರಿಸೋದು, ಇಲ್ಲಿ ತೋರಿಸೋದು ಇದೇ ಆಗ್ತಾ ಇತ್ತು. ಸ್ಟೇಡಿಯಮಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಬೇಸಿಕಲಿ ಇರಲಿಲ್ಲ. 32,000 ಕೆಪಾಸಿಟಿ, ಚಿಕ್ಕ ಕೆಪಾಸಿಟಿ ಇದ್ರೂ ಕೂಡ ಅದಕ್ಕೆ ಪಾರ್ಕಿಂಗ್ ಫೆಸಿಲಿಟಿ ಅನ್ನೋದೇ ಇರಲಿಲ್ಲ. ಸೊ 100 ಎಕರ್ಸ್ ಲ್ಯಾಂಡಿಂದ ಫ್ಯೂಚರ್ನ ತಲೆಯಲ್ಲಿ ಇಟ್ಕೊಂಡು ಡೆವಲಪ್ ಮಾಡ್ತಾ ಇರೋವಂಥ ಸ್ಟೇಡಿಯಂ ಇದು. ಬೇಸಿಕಲಿ ಬಂದ್ಬಿಟ್ಟು ಸೇಫ್ಟಿ, ಜನಗಳ ಸೇಫ್ಟಿ ಅಂತಲೇ ಅವ್ರು ಹೇಳಿರೋದು ಕರ್ನಾಟಕ ಗೌರ್ಮೆಂಟು. ಈ 17 ಎಕರ್ ಲ್ಯಾಂಡಲ್ಲಿ ಜೊತೆಗೆ ಸಿಟಿ ಸೆಂಟ್ರಲ್ಲಿ ಈ ಥರ ಎಲ್ಲ ಮಾಡೋದ್ರಿಂದ ಇದು ಜನರಿಗೆ ತೊಂದರೆ ಮೇನು ಅಂತ ಅಂದ್ಬಿಟ್ಟು ಸಿಟಿ ಔಟ್ಸ್ಕರ್ಟ್ಸ್ಗೆ ಹಾಕಿದ್ದಾರೆ. ಇವಾಗ ಇದು ಇನ್ನೂ ಯಾವಾಗ ಆಗುತ್ತೋ ಅಂತ ಗೊತ್ತಿಲ್ಲ. ಸೊ ಇವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಬಹುಶಃ ಇನ್ನೊಂದು 5 ವರ್ಷಕ್ಕಾಗತ್ತಾ ಅಥವಾ 6 ವರ್ಷಕ್ಕಾಗತ್ತಾ, ಅದು ಎಷ್ಟು ವರ್ಷಕ್ಕಾಗತ್ತೆ ಅಂತ ಗೊತ್ತಿಲ್ಲ ಕಂಪ್ಲೀಟ್ ಆಗೋದಕ್ಕೆ. ಸೊ ಕಂಪ್ಲೀಟ್ ಆದ ನಂತರ ನನ್ನ ಪ್ರಕಾರ ಅಲ್ಲ, ಎಲ್ಲರ ಪ್ರಕಾರನೂ ಇದೇ ಸ್ಟೇಡಿಯಮಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚಸ್ಸು, IPL ಮ್ಯಾಚಸ್ಗಳು, ಮೈನ್ ಮುಖ್ಯ ಮ್ಯಾಚಸ್ಗಳೆಲ್ಲ ಈ ಸ್ಟೇಡಿಯಮಲ್ಲೇ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಒಂಥರ ಸೈಡ್ ಲೈನ್ ಮಾಡಿಬಿಡ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವುದೇ ಮ್ಯಾಚಸ್ಸು, ಮೈನ್ ಮ್ಯಾಚಸ್ಗಳು ಇರೋದಿಲ್ಲ. ಚಿಕ್ಕ ರಣಜಿ ಮ್ಯಾಚಸ್ಸು, ಅಂಥ ಮ್ಯಾಚಸ್ ಇಂಥ ಮ್ಯಾಚಸ್ಸೆಲ್ಲ ಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿಸ್ತಾರೇನೋ. ಡೊಮ್ಯಾಸ್ಟಿಕ್ ಮ್ಯಾಚಸ್ ನೋಡಿ, ಡೊಮ್ಯಾಸ್ಟಿಕ್ ಮ್ಯಾಚಸ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ಮಹಾರಾಜ ಟ್ರೋಫಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಅಲ್ಲಿ ಮೈಸೂರಲ್ಲಿ ಆಡಿಸಿ ಅಂತ ಹೇಳಿದ್ದಾರೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂನ ಅನ್ಸೇಫ್ ಆಗಿ ಇವರು ಡಿಕ್ಲೇರ್ ಮಾಡ್ಕೊಂಡಿರೋದ್ರಿಂದ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸೈಡ್ ಲೈನ್ ಆಗುತ್ತೆ. ಇದು ಒಂಥರ ನಮಗೆ ಬೇಜಾರಾಗುವಂಥ ವಿಚಾರ. ಯಾಕಂದರೆ ನಾವು ಎಂತೆಂಥ ಮ್ಯಾಚ್ಗಳು ನೋಡಿದ್ವಿ ಚಿನ್ನಸ್ವಾಮಿಲಿ. ಬಟ್ ಒಂದು ಪಾಸಿಟಿವ್ ಏನು ಅಂತಾರೆ, 80,000 ಸೀಟಿಂಗ್ ಕೆಪಾಸಿಟಿ ಇರುವಂಥ ಸ್ಟೇಡಿಯಂ ಬರ್ತಾ ಇದೆ ಅಂತಂದರೆ ಈ ಸಿಕ್ಕಾಪಟ್ಟೆ ಪಾಸಿಟಿವ್ ಏನಿದೆ ಹಂಗೆ ನೋಡೋಕೆ ಹೋಯ್ತು. ಯಾಕಂದರೆ 32,000 ಸೀಟಿಂಗ್ ಕೆಪಾಸಿಟಿ ಅಂತಂದರೆ ಟಿಕೆಟ್ಸ್ಗಳ ವಿಚಾರಕ್ಕೆ ಬಂತು ಅಂತಂದರೆ ಬೆಂಗಳೂರಲ್ಲಿ ಹೆಂಗೆ ಮಕ್ಕರ್ ಮಾಡ್ತಾಯಿದ್ರು ಅಂತ ಗೊತ್ತಿರೋದು. 80,000 ಸೀಟಿಂಗ್ ಕೆಪಾಸಿಟಿ ಬರೋದಂದ್ರೆ ಇವಾಗ ಸ್ವಲ್ಪ ಟಿಕೆಟ್ಸ್ಗಳು ಚೆನ್ನಾಗಿ ಸಿಗುತ್ತೆ ಫ್ಯಾನ್ಸ್ಗಳಿಗೆ ಹೋಗೋದಕ್ಕೆ. ಸೊ ಪಾಸಿಟಿವಿಟಿ ಅಂತೂ ಖಂಡಿತ ಇದೆ, ನೆಗೆಟಿವ್ಗಿಂತ ಪಾಸಿಟಿವ್ಸೇ ಜಾಸ್ತಿ ಈ ಒಂದು ಸ್ಟೇಡಿಯಂನ ಕಟ್ಟೋದ್ರಿಂದ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಇನ್ನೂ ಸಾಕಷ್ಟು ವರ್ಷ ಬೇಕು. ಅಲ್ಲಿವರೆಗೂ ಏನು ಮಾಡ್ತಾರೆ, ಚಿನ್ನಸ್ವಾಮಿಲಿ ಮ್ಯಾಚಸ್ ಆಡ್ಸೋದಿಲ್ವಾ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ತಾರಾ? ಚಿನ್ನಸ್ವಾಮಿಲಿ ಯಾವುದೋ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳೇ ಆಡ್ಸೋದಿಲ್ವಾ ಅಥವಾ IPL ಮ್ಯಾಚಸ್ಗಳೇ ಆಡ್ಸೋದಿಲ್ವಾ ಅಲ್ಲಿವರೆಗೂ ಅನ್ನೋದು ಒಂದು ಕ್ವೆಶನ್ನು. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.